ಸಿಎಂ ಕುರ್ಚಿ ಜಟಾಪಟಿ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಡಿಕೆಶಿಗೆ ಮುಖ್ಯಮಂತ್ರಿ ಮಾಡಿ ಅಂತಿರೋ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತು ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ವರದಿ ನಮ್ಮಲ್ಲಿ ಮಾತ್ರ ನೋಡಿ. ಎಲೆಕ್ಷನ್ಗೆ ಡಿಕೆ ಶಿವಕುಮಾರ್ ಪರ್ಸನಲ್ ಫಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಹೊಸ ಬಾಂಬ್. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಒಮ್ಮೆಯಾದರೂ ಮುಖ್ಯಮಂತ್ರಿ ಆಗಬೇಕು, ಇದು ನಮ್ಮ ಅಭಿಲಾಷೆ. ಹೀಗೆ ಮಾತು ಶುರು ಮಾಡಿದ ಒಕ್ಕಲಿಗ ಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸತ್ಯವಾಗಿ ಡಿಕೆ ಅವರು ಎಲೆಕ್ಷನ್ನಲ್ಲಿ ದುಡ್ಡು ಖರ್ಚು ಮಾಡಿರೋದು ಉಂಟು. ಆ ದುಡ್ಡು ಖರ್ಚು ಮಾಡಿರೋದ್ರಿಂದಲೇ ಗೆಲ್ಲೋದಕ್ಕೆ ಅವಕಾಶ ಆಗಿರಬಹುದು. ಆ ದೃಷ್ಟಿಯಿಂದ ದುಡ್ಡು ಖರ್ಚು ಮಾಡಿದ್ದಾರೆ, ಓಡಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಮತ್ತು ಅವ್ರ ಪರಿಶ್ರಮ ಇದೆ. ಇದೆಲ್ಲ ಕಾರಣದಿಂದ ದೇವರವರಿಗೆ ಒಂದು ಸಾರಿ ಮುಖ್ಯಮಂತ್ರಿ ಮಾಡಿಬಿಟ್ರೆ ಒಳ್ಳೆಯದು ಅಂತ. ಇನ್ನು ಎಲೆಕ್ಷನ್ಗೆ ಪಾರ್ಟಿ ಫಂಡ್ ಖರ್ಚಾಗೋದು ಅನ್ನೋ ಪ್ರಶ್ನೆಗೂ ಕೂಡ ಶ್ರೀಗಳು ಉತ್ತರ ಕೊಟ್ಟರು. ಪಕ್ಷದಿಂದ ಅಷ್ಟೊಂದು ದುಡ್ಡು ಖರ್ಚು ಮಾಡೋಕೆ ಆಗುತ್ತಾ ಅಂತ ಮರುಪ್ರಶ್ನೆ ಹಾಕಿದ್ರು. ಪಾರ್ಟಿ ಕಡೆಯಿಂದ 1,000 ಕೋಟಿ 10,000 ಕೋಟಿ ಮಾಡೋಕ್ಕಾಗ್ತದಾ? ಆಗೋದಿಲ್ಲ. ಆ ರೀತಿ ಖರ್ಚು ಮಾಡಿದರೆ ಅವಾಗ ಏನಂತ ಹೇಳೋದು? ಆದ್ದರಿಂದ ಅದನ್ನು ಹೇಳಕ್ಕೆ ಬರೋದಿಲ್ಲ. ವ್ಯಕ್ತಿ MLA ಅವ್ರು ಗೆಲ್ಲಬೇಕು ಅಂತಂದರೆ ಈಗಿನ ಕಾಲದಲ್ಲಿ, ಹಿಂದೆ ಇರಲಿಲ್ಲ, ಜನಗಳೇ ದುಡ್ಡು ಕೊಟ್ಟು ಗೆಲ್ಲಿಸ್ತಾಯಿದ್ರು. ಈಗ ಆಗಿಲ್ಲ. ಇವರು ಕೋಟ್ಯಾಂತರ ರೂಪಾಯಿ, ಮೊದಲು 5 ಕೋಟಿ 10 ಕೋಟಿ ಇತ್ತು, ಈಗ 100 ಕೋಟಿ 1000 ಕೋಟಿ ಎಲ್ಲ ಖರ್ಚು ಮಾಡಬೇಕು. ಅದಕ್ಕೇನು ಮಾಡೋದು? ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಯಿಂದ ಯಾರದೋ ಕೈವಾಡ ಇದೆಯಾ ಅನ್ನೋ ಡೌಟ್ ಕಾಂಗ್ರೆಸ್ ಪಾಳ್ಯದಲ್ಲಿ ಸುದ್ದಿ ಮಾಡ್ತಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು, ಪರಮೇಶ್ವರ್ ಬಳಿ ಈ ಬಗ್ಗೆ ಪಿಸು ಮಾತನಾಡಿದ್ದು ಸದ್ದು ಮಾಡಿತ್ತು. ಅದೆಲ್ಲದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದರು. ನನಗೆ ಯಾರು ಏನು ಹೇಳಿ ಕೊಟ್ಟಿಲ್ಲ ಅಂದರು. ಡಿಕೆ ಶಿವಕುಮಾರ್ ಒಂದ್ಸಾರಿ ಸಿಎಂ ಮಾಡಿ ಒಳ್ಳೆಯದು ಅನ್ನೋದು ಒಂದೇ ನಮ್ಮ ಮನಸ್ಸಿನಲ್ಲಿ. ಅದೃಷ್ಟದ ಬಗ್ಗೆ ಮಾತನಾಡ್ತಿದ್ವಿ. ಅದೃಷ್ಟ ಇದೆ ಅನ್ಸುತ್ತಾ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋದು? ಭಗವಂತನಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಶಾಸ್ತ್ರಜ್ಞರಾಗಿದ್ರೆ, ಜ್ಯೋತಿಷ್ಯ ಹೇಳೋದಾಗಿದ್ರೆ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲೂ ಸಿಎಂ ಆಗುವ ಆಸೆ ಇದೆ. ನಮ್ಮ ಅಭಿಲಾಷೆಯೂ ಅದೇ ಆಗಿದೆ ಅಂದರು. ಅವ್ರ ಮನಸ್ಸಿನಲ್ಲಿ ಸಿಎಂ ಆಗಬೇಕು ಇಚ್ಛೆ ಇದೆ. ನಮ್ಮ ಮನಸ್ಸಿನಲ್ಲೂ ಕೂಡ ಅವರು ಪಕ್ಷಕ್ಕೆ ಶ್ರಮ ಪಟ್ಟಿರೋದ್ರಿಂದ ಅವ್ರಿಗೆ ಆ ಶ್ರಮದ ಫಲ ಸಿಗಲಿ ಅಂತ ಕೇಳ್ತಾ ಇರ್ತೀವಿ. ನಮಗೇನು ಅವ್ರ ಮೇಲೆ ಇಷ್ಟ ಪ್ರೀತಿ ಅದೆಲ್ಲ ಇರಲಿಲ್ಲ. ಸಿಎಂ ಆಗಬೇಕು ಅಂತ ನಮ್ಮದು ಅಭಿಲಾಷೆ. ಫೈನಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಅವರೇ ದಯವಿಟ್ಟು ನಮ್ಮನ್ನ ಬಿಟ್ಬಿಡು ಸ್ವಾಮಿ ಅಂದಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಅದರ ಬಗ್ಗೆ ಮಾತನಾಡಲ್ಲ ಅಂತ ಸ್ವಾಮೀಜಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ವಿಷಯದಲ್ಲಿ ಯಾರು ಪ್ರಸ್ತಾಪ ಮಾಡಿದ್ವಿ, ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ನಿಮ್ಗೆ ಈ ವಿಷಯ ಬೇಡ, ನಾವು ಸ್ವಾಮಿಗಳಿಗೆಲ್ಲ ನಮಸ್ಕಾರ, ಬೇರೆ ರಾಜಕೀಯದವ್ರು ಯಾರನ್ನು ಇದಕ್ಕೆ ತಲೆ ಇಡಬೇಡಿ ಅಂತ ಹೇಳಿರೋದನ್ನು ಇಲ್ಲಿಗೆ ನಮಗೆ ಬೇಕಾಗಿಲ್ಲ. ಅದು ಅವರವರನ್ನು ಅದೃಷ್ಟಕ್ಕಂತೆ ನಡೀತಾ ಏನಾಗಿದೆಯೋ ಅದಾಗ್ತದೆ. ಒಟ್ಟಲ್ಲಿ ಕಾಂಗ್ರೆಸ್ ಗೆಲುವಿಗೆ ಡಿಕೆ ಶಿವಕುಮಾರ್ ಹಣ ಕಾರಣನ ಅನ್ನೋ ಹೊಸ ಡೌಟ್ ಶುರುವಾಗಿದೆ. ಚಂದ್ರಶೇಖರ್ ಸ್ವಾಮೀಜಿ ನೀಡಿರುವ ಹೇಳಿಕೆ ಇದಕ್ಕೆಲ್ಲ ಪುಷ್ಟಿ ನೀಡುವಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.